ಹರಿಯಾಣದಲ್ಲಿ ಅಧಿಕಾರದತ್ತ ಬಿಜೆಪಿ ದಾಪುಗಾಲನ್ನ ಇಟ್ಟಿದೆ. ಹರಿಯಾಣಕ್ಕೆ 2 ಕೇಂದ್ರ ಸಚಿವರನ್ನ ಕಳುಹಿಸಿತ್ತು ಬಿಜೆಪಿ. ಹರಿಯಾಣದಲ್ಲಿ ಅಧಿಕಾರದತ್ತ ಬಿಜೆಪಿ ದಾಪುಗಾಲನ್ನ ಇಡ್ತಾ ಇರುವಂತದ್ದು ಆರಂಭಿಕ ಟ್ರೆಂಡ್ ಅನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅನ್ನುವಂತ ರೀತಿಯಲ್ಲಿತ್ತು. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮ್ಯಾಜಿಕ್ ನಂಬರ್ ಅನ್ನ ಬಿಜೆಪಿ ಕ್ರಾಸ್ ಮಾಡಿದೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಕ್ಲಿಯರ್ ಪಿಕ್ಚರ್ ಕೂಡ ಸಿಗುತ್ತೆ. 90 ಸ್ಥಾನಗಳಿರುವಂತಹ ವಿಧಾನಸಭಾ ಕ್ಷೇತ್ರ ಹರಿಯಾಣ. ಒಂದೇ ಹಂತದಲ್ಲೂ ಕೂಡ ಚುನಾವಣೆ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಹರಿಯಾಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಈಗ ಬರ್ತಾ ಇರುವಂತಹ ಫಲಿತಾಂಶ ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಬಹುತೇಕ ಸರ್ವೆಗಳು ಹೇಳ್ತಾ ಇದ್ದಿದ್ದು ಈ ಬಾರಿ ಅಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತೆ ಅಂತ ಹೇಳಿ. ಆಂಟಿ ಇನ್ಕಂಬೆನ್ಸಿ ವರ್ಕ್ ಆಗ್ಲಿಲ್ವಾ ಅನ್ನುವಂತಹ ಪ್ರಶ್ನೆ ಶಬೀರ್. ಈಗಲೇ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇಮ್, ಯಾಕೆಂದ್ರೆ ಇನ್ನೂ ಕೂಡ ಸಮಯ ಬಹಳಷ್ಟಿದೆ. ಈಗ 10:30 ಆಗಿರುವಂತದ್ದು, ಬಹುಶಃ 12:30 ನಂತರ ಒಂದು ಸ್ಪಷ್ಟತೆ ಸಿಗುವಂತ ಸಾಧ್ಯತೆಗಳಿದಾವೆ. ಈ ಹಿಂದಿನ ಟ್ರೆಂಡ್ ಮತ್ತೆ ಬದಲಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಈಗ ಸದ್ಯಕ್ಕೆ ಟ್ರೆಂಡ್ಗಳು ನೋಡ್ತಾ ಇರುವ ಪ್ರಕಾರ ಬಿಜೆಪಿಗೂ ಕೂಡ ಅಧಿಕಾರ ರಚನೆಯ ಅವಕಾಶ ಸಿಕ್ಕಿರುವಂತದ್ದು. ಆರಂಭದಲ್ಲಿ ಕಾಂಗ್ರೆಸ್ ಏನ್ ಮುನ್ನಡೆಯನ್ನು ಸಾಧಿಸಿತ್ತು ಅದನ್ನ ಬೀಟ್ ಮಾಡಿ ಈಗ ಬಿಜೆಪಿ ಮುಂದಕ್ಕೆ ಬಂದಿರುವಂತದ್ದು, ಸರ್ಕಾರ ರಚನೆಯ ಹೊಸ್ತಿಲಲ್ಲಿ ನಿಂತ್ಕೊಂಡಿರುವಂತದ್ದು. ಇನ್ನೇನು ಸ್ವಲ್ಪ ಹೊತ್ತಿನ ಬಳಿಕ ಈ ಕ್ಷೇತ್ರಗಳ ಸಂಖ್ಯೆಯಲ್ಲಿ ಇನ್ನಷ್ಟು ಹೆಚ್ಚಾಗುತ್ತಾ ಅನ್ನುವಂಥದ್ದು ನೋಡ್ಬೇಕು, ಅಥವಾ ಕಾಂಗ್ರೆಸ್ ಏನಾದ್ರೂ ಮತ್ತೆ ಕಮ್ ಬ್ಯಾಕ್ ಆಗುತ್ತಾ, ಬೌನ್ಸ್ ಮಾಡುತ್ತಾ ಅನ್ನುವಂಥದ್ದನ್ನು ಕೂಡ ಸದ್ಯಕ್ಕೆ ಇರುವಂತ ಕುತೂಹಲ. ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷದ ರಾಷ್ಟ್ರೀಯ ನಾಯಕರು ಈ ಒಂದು ಫಲಿತಾಂಶವನ್ನ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕಡೆಯ ಹಂತದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಡುವೆ ನೇರ ಪೈಪೋಟಿ ಏರ್ಪಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಹೀಗಾಗಿ ದೆಹಲಿಯಿಂದ ನಾಯಕರನ್ನ ಚಂಡೀಗಢಗೆ ಕಳಿಸಿಕೊಡುವಂತ ಎಲ್ಲ ಕೆಲಸಗಳು ಕೂಡ ಈಗ ಶುರುವಾಗಿರುವಂತದ್ದು. ಚುನಾವಣಾ ವೀಕ್ಷಕರೇನಿರ್ತಾರೆ ಅವರನ್ನು ಈಗಾಗಲೇ ಚಂಡೀಗಢಕ್ಕೆ ಕಳಿಸ್ಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ನಿಂದ 3 ನಾಯಕರು ಈಗಾಗಲೇ ಚಂಡೀಗಢನ ತಲುಪ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಈಗ ಬಿಜೆಪಿಯಿಂದಲೂ ಕೂಡ ಕೇಂದ್ರದ ನಾಯಕರು ಚಂಡೀಗಢಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋದ ಮೇಲೆ ಫಲಿತಾಂಶ ಒಂದು 12:30 1 ಗಂಟೆ ಅಷ್ಟೊತ್ತಿಗೆ ಬರುವಂತ ಫಲಿತಾಂಶದ ಆಧಾರದ ಮೇಲೆ ಮುಂದಿನ ರಾಜಕೀಯ ಪ್ಲಾನ್ಗಳನ್ನ ತಂತ್ರಗಳನ್ನ ಹೇಗೆ ಮಾಡಬೇಕು,